ಅಂಧ ಮಕ್ಕಳೊಂದಿಗೆ ಹುಟ್ಟುಹಬ್ಬದ ಸಂತಸ ಹಂಚಿಕೊಂಡ ಅಂಧ ಮಕ್ಕಳ ಮುಖದಲ್ಲಿ ಆನಂದ ಕಂಡ ರಸೀದ್ ಮುತ್ಯ. ಪಟ್ಟಣದ ಅಂಧ ಮಕ್ಕಳ ಶಾಲೆಯಲ್ಲಿ ಭಕ್ತರೊಟ್ಟಿಗೆ ತಮ್ಮ 24ನೇ ಹುಟ್ಟುಹಬ್ಬ ಆಚರಿಸಿಕೊಂಡ ನಾರಾಯಣಪುರದ ರಸೀದ್ ಮುತ್ಯಾಜ್. ನಂತರ ಮಾತನಾಡಿದ ರಸೀದ್ ಮುತ್ಯ, ದಿನನಿತ್ಯ ಜೀವನದಲ್ಲಿ ನಾವು ಕಷ್ಟ ಸುಖಗಳನ್ನು ಭೋಗಿಸುತ್ತೇವೆ. ಆದರೆ ನಾವು ಹುಟ್ಟಿದ ದಿನದಂದು ಉತ್ತಮ ಕೆಲಸಕ್ಕೆ ನಾಂದಿಯಾಗಲು ಇಂದು ನನ್ನ ಹುಟ್ಟುಹಬ್ಬವನ್ನು ಭಕ್ತರ ಬಳಗ ಅಂಧ ಮಕ್ಕಳೊಂದಿಗೆ ಆಚರಿಸಿಕೊಳ್ಳಲು ಪ್ರೇರಣೆ ನೀಡಿದ್ದು ಬಹಳಷ್ಟು ಖುಷಿ ತಂದಿದೆ. ಆಡಂಬರದ ಹುಟ್ಟುಹಬ್ಬದ ಕ್ಷಣಿಕ ಸಂತೋಷಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವುದಕ್ಕಿಂತ ಬಡತನದಲ್ಲಿ ತಮ್ಮ ಸುಖ ಜೀವನ ಸಾಗಿಸುವ ಜನರೊಟ್ಟಿಗೆ ಆಚರಿಸಿಕೊಳ್ಳುವುದು ಬಹಳ ಸಂತೋಷ ನೀಡುತ್ತದೆ. ಪ್ರಪಂಚ ಕಾಣದ ಮಕ್ಕಳೊಟ್ಟಿಗೆ ಸಿಹಿ ತಿನಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ಬಹಳ ಸಂತಸ ನೀಡಿದೆ. ನನ್ನ ನಂಬಿದ ಭಕ್ತರೆಲ್ಲರೂ ತಮ್ಮ ಖುಷಿಯ ಕ್ಷಣಗಳನ್ನು ಇಂತಹ ಮಕ್ಕಳೊಟ್ಟಿಗೆ ಮಾಡಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ದುಂಡು ಜಮರ್ದಾರ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ ಕಲ್ಲೂರ, ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಬೀರಣ್ಣ ಪೂಜಾರಿ, ಚಿದಾನಂದ ಮಠ, ಚಿದು ಮುತ್ಯ, ಪುಟ್ಟು ಹುಗಾರ, ಅಮರಸಿಂಗ, ಪ್ರಮೋದ ಭೋವಿ, ಜಗದೀಶ ತಳವಾರ, ಅಂಧ ಮಕ್ಕಳ ಶಾಲಾ ಶಿಕ್ಷಕರ ಕೇಶವರ ಕುಲಕರ್ಣಿ, ಶೈಲಾಬಾಯಿ ಎಂ ಹೇರೂರ, ಮುಖ್ಯ ಗುರುಗಳು ಬನಶಂಕರಿ, ಉದಯಕುಮಾರ ದೇಶಪಾಂಡೆ, ಪದ್ಮ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ರಶೀದ್ ಮುತ್ತೆ ಅಂಥೇಳಿ. ನನಗೆ ಇವತ್ತು ಸ್ವಲ್ಪ ಮಾತಾಡೋಕೆ ಬರಲ್ರಿ, ಸರಸಲ್ರಿ. ಅಂದ್ರೆ ಒಂದು ಮನ್ಸಿಗೆ ಶಾಂತಿ ರೀ. ಇವತ್ತು ನನ್ನ ಹುಟ್ಟುಹಬ್ಬ ಇಲ್ಲಿ ಮಾಡಾಕತ್ತೀನಿ ಅಂದ್ರೆ ಒಂದು ಮನ್ಸಿಗೆ ಶಾಂತಿ ರೀ. ಅಂಧ ಮಕ್ಕಳ ಶಾಲೆಗೆ ರೀ. ಅದ್ರ ಕಾಲಾಗ ಇವತ್ತು 24ನೇ ಹುಟ್ಟುಹಬ್ಬ ನಂದು. ಎಲ್ಲ ಅಫಜಲ್ಪುರ ಭಕ್ತಾದಿಗಳು ಇಲ್ಲೇ ಮಾಡಮರಿ ಅಪ್ಪಾಜಿ ನಾನು ಇಲ್ಲೊಂದು ಬರ್ಬೇಕಂತ ಹೇಳಿ ನನಗೆ ಆಸೆ. ಈಗ ಜೇವರ್ಗಿ ತಾಲೂಕದವರು ಮೂಲತಃ ನಾರಾಯಣಪುರ ಪಕ್ಕದ ನಮ್ಮ ಭೀಮಾ ನದಿ ಬಳಿದಲ್ಲೇ ತಾವು ಕೂಡ ಇದ್ದೀರಿ. ಇಲ್ಲ ಅಲ್ಲಿ ಅಪಾರವಾದ ಭಕ್ತವೃಂದದೊಂದಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಬೇಕನ್ನುವಂಥ ಮನೋಭಾವ ಇದ್ರೆ ಅಲ್ಲಿ ಮಾಡ್ಕೊಳ್ಳೋರು ಇಲ್ಲಿ ಅಫಜಲ್ಪುರ ತಾಲೂಕಿನ ಅಂಧ ಮಕ್ಕಳ ಶಾಲೆಯಲ್ಲಿ ಮಾಡ್ತಾ ಇದ್ದೀರಲ್ಲ, ಇದೊಂದು ಮನ್ಸಿಗೆ ಒಂದು ಶಾಂತಿ ರೀ. ಇದೊಂದು ಮನ್ಸಿಗೆ ಒಂದು ಶಾಂತಿ ಮತ್ತು ಮುಂದೆ ಮಾಡೋಂಥ ಕಾರ್ಯಗಳೆಲ್ಲ ಸಫಲವಾಗಿ ಮತ್ತು ಎಲ್ಲ ಜನರಿಗೆ ಎಲ್ಲ ಯಾರೇ ಹುಟ್ಟುಹಬ್ಬ ಇರ್ಲಿಕ್ಕೆ ಇಂತಲ್ಲಿ ಬಂದು ಮಾಡಿರಿ. ಸುಮ್ಮನೆ ಬರ್ತ್ಡೇ ಕೇಕ್ ಅದು ವೇಸ್ಟ್ ಮಾಡಿ ಅದೇನು ಉಪಯೋಗ ಇಲ್ಲ. ಒಂದು ಅಂಧ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಊಟ ಗೀಟ ಹಾಕಿದ್ರೆ ಅದು ಸ್ವರ್ಗಕ್ಕೆ ದಾರಿಗೆ ಮಾಡ್ಬಿಡ್ತು ಅಂತೇಳಿ ನಮ್ಮ ಮನಸ್ಸಿನ